ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ. ಎನ್ನ ಸ್ನೇಹಿತ ಒಬ್ಬ ಇದ್ದ, ಉದಯ ಅರ್ಜುನ ಹೇಳಿ. ಅವನ ಸ್ನೇಹಿತ ಇನ್ನೊಬ್ಬ ಗಿರೀಶ್ ಅಣ್ಣಾಳಿ, ಗಿರೀಶ್ ಭಟ್ ಕೆಬ್ಲಾಡಿ ಮನೇಲಿ. ಹಾಗೆ ಅವರೊಂದರಿ ಮಾತಾಡ್ಲಿ. ಹೌದಪ್ಪ, ವಿಷಯ ಹಲವಿದ್ದು ಈ ವಿಡಿಯೋ ಇದ್ದಲ್ಲಿ ಸ್ಕಿಪ್ ಮಾಡಿ ಅಂತ ನೋಡಿ. ಯಾಕ ಎಲ್ಲ ಮಾಹಿತಿ ಸಿಕ್ಕಿತು. ದೇವರ ಪೂಜೆ ಮಾಡೋದು ವಿಶೇಷ, ಹಾಗೆ ವಿಶೇಷ ಸೇವೆ ಅಡಿಗೆ ಮಾಡುವುದಿದೆ ವಿಶೇಷ, ದೇವರ ಸೇವೆಯ ಹಾಂಗಿಪ್ಪದೋಳಿ. ಅದಲ್ಲಿ ಏನು ಕಡಿಮೆ ತನಪ್ಪಲಿಲ್ಲ ಹೇಳಿ. ವಿಷಯ ಎಂತ ಗೊತ್ತಿದ್ದ, ಸೊನ್ನೆಗೆ ಎಂತ ಮಾಡ್ಲಿಡ್ತಿಲ್ಲ, ಒಂದಕ್ಕೂ ಎಂತ ಮಾಡ್ಲಿಡ್ತಿಲ್ಲ. ಅಮ್ಮಗ ಸೊನ್ನೆ ಆದವ ಒಂದೊಟ್ಟಿಗೆ ಸೇರಿ 10 ಅವತಾರಂಗೆ ನಮಗೇನು ಉದ್ಯೋಗದಲ್ಲಿ ತೃಪ್ತಿ ಇಲ್ಲ, ಕೃಷಿ ಬೆಳೆ ಇಲ್ಲ, ಜೀವನ ನಿರುತ್ಸಾಹ ತೊಳಿ ಆದರೆ ಈ ಟೀಮಿನೊಟ್ಟಿಗೆ ನಿಂಗೆ ಸೇರಿ ತೊಳಿ ಆದರೆ ಮತ್ತೆ ಖುಷಿಯೋ ಖುಷಿ. ಹೀಗಿತ್ತೊಂದು ಟೀಮ್ ಇದ್ದು ಆ ಟೀಮಿನವರ ಅನುಭವ ಹೆಂಗೇಳಿ ನಿಂಗೆ ಸಂಪೂರ್ಣ ಮಾಹಿತಿ ಕೇಳಿದರೆ ನಿಂಗೆ ಅದು ಮನದಟ್ಟಕ್ಕಷ್ಟೆ. ವಿಡಿಯೋ ಅರ್ಧ ಗಂಟೆ ಇದ್ದಲ್ಲಿ ಸ್ಕಿಪ್ ಮಾಡದ್ದೇ ನೋಡಿ. ನಮ್ಮ ಉತ್ತುಂಗಕ್ಕೆ ಏರಿಸುವ ಒಂದು ದಾರಿ ಇದ್ದೋಳಿ, ವ್ಯವಸ್ಥೆ ಭಾರಿ ಲಾಯ್ಕ ಇದೆ. ನಮಗ ಈ ವಿಡಿಯೋ ನೋಡುವ ಹಲವು ವರ್ಗದವು ಹಲವು ಪಂಗಡದವು ಇತ್ತು. ಅವಕ್ಕೂದ ಹೀಗೆ ಇಪ್ಪ ಒಂದು ವ್ಯವಸ್ಥೆ ಮಾಡಿ ಎಂಬ ಹಾಕೊಳ್ಳಿ. ಅವಿಕ ಭಾಷೆಯಲ್ಲಿ ಯಾರೆಲ್ಲ ಕೇಳ್ತಾವೋ ಆರಿಂಗೆಲ್ಲ ಅರ್ಥ ಆಗುತ್ತೋ ಅವೆಲ್ಲ ಅವರವರ ವರ್ಗಲ್ಲಿ ಅವರವರ ಪಂಗಡಲ್ಲಿ ಹಿಂಗಿಂದ ಗುಂಪು ಮಾಡಿ ತೋಳಿ ಆದರೆ ಎಲ್ಲ ಸಮೃದ್ಧಿ ಆಗ್ತು. ಆರು ಬಡವರಾಗಿ ಉಳಿಯವು, ಆರು ಬೇಜಾರಲ್ಲಿ ಉಳಿಯವು. ಎಲ್ಲರೂ ದಿನವೂ ಸಂತೋಷ ಲಿಪ್ಪರೆಡಿವು. ಒಂದು ಲಕ್ಷಾಧಿಪತಿ ಒಂದು 20 ಲಕ್ಷದ ಮನೆ ಕಟ್ಟೋದು ಸರ್ವಸಾಮಾನ್ಯ, ಅದು ದೊಡ್ಡದಲ್ಲ. ಅಂಬಗ ಸೊನ್ನೆಲಿಪ್ಪವ ಈ ಒಂದು ಉದ್ಯೋಗ ಮಾಡಿ ಒಂದು 25 ಲಕ್ಷದ ಮನೆ ಕಟ್ಟಿದರೆ ಅದು ದೊಡ್ಡದೇ. ಹಾಗಾಗಿ ಉದ್ಯೋಗ ಇಲ್ಲದಕ್ಕೊಂದು ಉದ್ಯೋಗಕ್ಕೆ ದಾರಿಯೂ ಹಕ್ಕು. ದೇವರ ಕೆಲಸದಲ್ಲಿ ಇದು ದೇವರ ಕೆಲಸವೇ. ಒಂದು ಹಸಿವಾದವಂಗೆ ಸಮಯಕ್ಕೆ ಸರಿಯಾಗಿ ಚೆಂದಕ್ಕೆ ಊಟ ಬಳಿಸಿತ್ತೋಳಿ ಆದರೆ ಅದರಷ್ಟು ದೊಡ್ಡ ಕೆಲಸ ಬೇರೆಲ್ಲೇ, ಅದರಷ್ಟು ದೊಡ್ಡ ಖುಷಿಯ ವ್ಯವಸ್ಥೆ ಇಲ್ಲ ಹೇಳಿ. ಹೇಗೆ ಬನ್ನಿ ಸಂಪೂರ್ಣ ಮಾಹಿತಿ ಕೇಳಿ ಬಪ್ಪಾಳಿ. ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ. ಇಂದು ಕೆಲವು ಹೊಸ ಮೋರೆಯನ್ನು ನಿಂಗೆ ಪರಿಚಯ ಮಾಡ್ತಾ ಇರ್ತ. ನನಗೆ ಸುಮಾರು ವರ್ಷದಿಂದ ಗುರ್ತಾ ಇದ್ದು, ಈಗ 10 ಇತ್ತೀಚೆಗೆ ಏನಿದೆ ಕೆಲವು ಕಾರ್ಯಕ್ರಮ ಇದಾವು. ಇಲ್ಲೊಂದು ಮಿಲಿಟರಿ ಅಂಗಿ ಹಾಕೊಂಡು ಕಾಣ್ತಾರೆ ಜನಾರೋಳಿ, ಉದಯ ಅರ್ಜುನ ಗುಳಿಯೇರಿ ಅವರ ಹೆಸರು. ಕಂಡಂಗಲ್ಲ ಮೂರ್ತಿ, ಸುಮಾರು ವಿಷಯಲಿದ್ದಾವ. ಈಗ ಇನ್ನೊಂದು ಎಲ್ಲ ಒಟ್ಟಿಗೆ ಕೂದೊಂದೊಂದು ಗಮ್ಮತ್ತು ಮಾಡೋದಲ್ಲ. ಗಮ್ಮತ್ತು ಎಂತಲ್ಲ ಇದ್ರಲ್ಲಿ ನೋಡಿಲ್ಲ ಅಪ್ಪ. ರಾಜ್ಯ ವಿಷಯ ಕೇಳುವಣಿ ಅವ್ರ ಹತ್ರ. ನನಗೂ ಗೊಂತಾತ, ಎಲ್ಲೊಟ್ಟಿಗೆ ನಿಮ್ಗೂ ನೋಡಿದವಕ್ಕೆಲ್ಲ ಗೊಂತಾತ ಹೇಳಿ. ಮತ್ತೆ ಇದೇನಾದ್ರು ಅನುಪತೆ ಗಮ್ಮತ್ತಿದ್ರೆ ಬೇಕಾದ್ರೆ ದೇನಿ ಕೇಳಿ ಅವರ ಇಡೀ ಪಡೆ ಬತ್ತು. ಎಷ್ಟು ಜನ ಹೇಳಿದ್ರೆ ಸಾಕು, ಎಂತ ಆಯ್ಕೊಳ್ಳಿ ಹೇಳಿದ್ರೆ ಸಾಕು. ಕೂದಲಿಂದಲೇ ಎಲ್ಲ ವ್ಯವಸ್ಥೆ. ಹಾ ಇದೇನ ಹರೇ ರಾಮ ಹರೇ ರಾಮ. ಇದ ನಿಂಗಳ ಒಂದು ಎನಗೆ ಗೊಂತಿದ್ದಪ್ಪ, ಚೆಂದಕ್ಕೊಂದ್ರಿ ದೊಡ್ಡಕ್ಕೆ ನಿಂಗೆ ಹೇಳಿ. ಕೆಲವು ಜನಕ್ಕೆ ಗೊಂತಪ್ಪಲಿದ್ದೀನಿ ಬಾಕಿ ಪರಿಚಯ. ನಿಂಗ ಪರಿಚಯ ಹೇಳಕ್ಕೂ ನಿಂಗಳ ಕೆಲವೆಲ್ಲ ಕಾರ್ಬಾರ್ ಇದ್ದು ಸುಮಾರು ವ್ಯವಸ್ಥೆ ಇದ್ದಳು ಎನೆ ಗೊಂತಿದ್ದು ಅದೆಲ್ಲ ಹಿಂಗೆ ಅಡೀಲಿ ಕೂಯ್ದು ಅದು 4 ಜನಕ್ಕೆ ಗೊಂತಾಯ್ಕೊಳ್ಳಿ. ಒಳ್ಳೆ ಕೆಲಸ ಮಾಡಿದ್ದು ಖಂಡಿತ ಗೊಂತಾಯ್ಕು. ಅಂಬಾಗ ಇನ್ನೊಬ್ಬಂದು ಅದು ಪ್ರೇರಣೆ ಅವತ್ತೋಳಿ. ನಿಂಗೆ ಎಂತ ಮಾಡ್ತಾ ಇದ್ದಿ, ಹೇಗೆಲ್ಲ ಇದೆ ಎಂತ ಎಲ್ಲರೂ ಕೂದಂಡು 21 ಎಲ್ಲ ಕತೆ ಹೇಳಿ. ರಾಜೆ ಉದ್ದಾದರೂ ತೊಂದರೆ ಇಲ್ಲ, ಹೇಳಿ ಶುರು ಮಾಡಿ. ಮೊದಲಿಗೆ ನನ್ನ ಪರಿಚಯ ಹೇಳಿ. ನನ್ನ ಹೆಸರು ಉದಯ ಅರ್ಜುನ ಗುಳಿ ಮನೆ. ಸಾಮಾನ್ಯ ನಿಟ್ಟಾಲು ಪ್ರದೇಶದಲ್ಲಿ ಕುಂಬಳಸಿ ಮನೆ. ಈಗ ಪುತ್ತೂರು ಗೊಂತಿದ್ದು ಉದಯ ಹೇಳಿದ್ರೆ. ವೃತ್ತಿ ಹೇಳಿದ್ರೆ ಅಪ್ಪಲೆ ಒಂದು 4 ವರ್ಷ ಮಾಸ್ಟಾಗಿ ಕೆಲಸ ಮಾಡಿದ್ದೆ, 4-5 ವರ್ಷ. ಮತ್ತೊಂದು ಭಾರತದಾದ್ಯಂತ ಒಂದು ಸಂಘಟನೆಯಲ್ಲಿ ಕೋಚ್ ಆಗಿ ಸ್ಪೋರ್ಟ್ಸ್ ಗೇಮ್ಸ್ ನ ವಿಚಾರಲ್ಲೆಲ್ಲ ರಜೆ ಇದ್ದಿದ್ದೆ. ಹಾಗೆ ಸುಮಾರು ಒಂದು 15-16 ವರ್ಷ ಇತ್ಲಾಗಿ, ಅಲ್ಲ 18 ವರ್ಷ ಆಯ್ತಾ, 16 ವರ್ಷ ಇತ್ಲಾಗಿ ಸುಧಾರಿಕೆ ಒಂದು ನಮ್ಮ ಬ್ರಾಹ್ಮಣರ ಮನೆ ಅನುಪತ್ಯಕ್ಕೆ ಈಗ ಸುಧಾರಿಕೆ ಹೊಪ್ಪ ಅಂತ ಒಂದು ಕಾನ್ಸೆಪ್ಟ್ ಇದ್ದು ಅಪ್ಪು ಅದು ಮಾಡ್ತಾ ಇದ್ದೆ. 2-3 ವರ್ಷ ಮಂಗಳೂರು ಕಡೆ ಇದ್ದಿದ್ದೆ. ಈಗ ಒಂದು 14 ವರ್ಷ ಇತ್ಲಾಗಿ ಪುತ್ತೂರಿಗೆ ಬಂದ ಮೇಲೆ ಮಂಗಳೂರಿಗೆ ಹೋಗ್ತಾನೆ ಸಿಕ್ಕಿದ್ದಿಲ್ಲ. ಹಂಗೆ ಸುಧಾರಿಕೆ ಬಿಲ್ಡಿಂಗ್ ಒಂದಪ್ಪ ಮಾಸ ಕೆಲಸ ಪರ್ಮನೆಂಟ್ ಆಗದ್ ಇಪ್ಪಾಗ ಎಂತ ಮಾಡೋದು, ಹೀಗೊಂದು ವ್ಯವಸ್ಥೆ ಮಾಡುವ ಒಂದು ಎಲ್ಲರೂ ಸುಧಾರಿಕೆ ಹೋಗ್ತಾ ಇದ್ದೆ. ನಾನು ಹೋದ್ರೆ ಏಕೆ ಆಗ ಒಂದೆರಡು ಸುಧಾರಿಕೆ ಹೋದೆ.
ಒಂದು 6 ತಿಂಗಳು ಹಿಂಗೊಂದು ಸುಧಾರಿಕೆಗೆ ಹೋದಪ್ಪಗ ಮತ್ತೆ ಆನೆ ಒಂದು ಸ್ವಂತ ಟೀಮ್ ಮಾಡಿಕೊಂಡು ಹೋದರೆ ಎಂತ ಹೇಳುವ ಒಂದು ಇದು ಬಂತು, ಆಲೋಚನೆ ಬಂತು ಮನಸ್ಸಿಗೆ. ಶುರುವಿಗೆ ನಾಚಿಕೆ ಆಗಿ ಒಂದಿತ್ತು ಸುಧಾರಿಕೆಗೆ ಹೋಗಪ್ಪಾಗ. ನಮಗೆನ್ನ ದೊಡ್ಡಮ್ಮನ ಮಗ ಒಬ್ಬ ಡಾಕ್ಟರ್ ಇದ್ದಿದ್ದು ಬಂತಿತ್ತು, ಡಾಕ್ಟರ್ ನರಸಿಂಹ ಭಟ್, ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅವರ ಡಾಕ್ಟರ್ಗೆಲ್ಲ ಬಂದೊಂದು ಡಾಕ್ಟರ್ ಮನೆಯಲ್ಲಿ ಫಂಕ್ಷನ್ ಇಪ್ಪಾಗ ಹೋದಪ್ಪ ನನಗೆ ನಾನು ಶುರು ಮಾಡಿದ ಟೈಮ್ ಸುಧಾರಿಕೆಗೆ ನನ್ನ ಎದುರು ಹೋಗಲ್ಲ ಅಂದ್ರೆ ಜನ ಆಚಿಕೆ ಹಾಕೊಂಡು ಅವ ಒಂದ್ ಹೇಳಿ ಉದಯ ನೀ ಇದು ಮಾಡು ಬ್ರಾಹ್ಮಣರ ಮನೆಗೆ ಸುಧಾರಿಕೆಗೆ ಬ್ರಾಹ್ಮಣರಲ್ಲದೆ ಮತ್ತಾರು ಮಾಡು, ನೀನ್ ನಾಚಿಕೆ ಮಾಡೇಡ ಹೇಳಿ ನಾನು ಬೆನ್ನದಟ್ಟಿ ಹೋದು. ಅದರ ನಂತರ ನಾನು ನಾಚಿಕೆ ಬಿಟ್ಟು ಕೆಲಸ ಇಳಿದೆ ನಿಮಗೆ ಟೀಮ್ ಮಾಡಿದೆ. ಮತ್ತೆ ಪುತ್ತೂರು ಪರಿಸರ ಎಕ್ಕಾರು ಸತೀಶ್ ಅಣ್ಣ ಹೇಳಿದ್ದು, ಕೊಲ್ಲೂರು ಮತ್ತು ಕಟೀಲು ಈ ಸೈಡ್ ಎಲ್ಲ ಮಂಗಳೂರು ಉಡುಪಿ ಎಲ್ಲ ಒಂದು ಇದು ಇದು ಸುಧಾರಿಕೆಗೆ ಜನಗಳು ಅವರೊಟ್ಟಿಗೆ ಶುರುವಿಗೆ ರಜೆ ಮಾಡಿದ್ದೆ. ಮತ್ತೆ ಮಂಗಳೂರಲ್ಲಿ ನಿಮ್ಗೆ ಒಂದಿಕ್ಕು ಬೊಂಡಂದಿಲ್ಲ ಸೂರ್ಯನ ಕುಡುಪು ದೇವಸ್ಥಾನದ ಅಲ್ಲಿ ಅವರು ಹಂಗೆ ತುಂಬಾ ಜನ ಮಂಗಳೂರಲ್ಲೊಂದು ಹೆಸರುವಾಸಿ ಆದವರೊಟ್ಟಿಗೆ ಹೋಗಿ ಒಂದಿದ್ದೆ. ಕಡೆಗೆ ಪುತ್ತೂರಿಗೆ ಬಂದು ಸುಧಾರಿಕೆ ಶುರು ಮಾಡಿದೆ. ನಮ್ಮಗ ಶುರುವಿಂಗ್ ಒಂದು 2 ತಿಂಗಳು ಬೇರೆಯವ್ರೊಟ್ಟಿಗೆ ಹೋಗಿಕೊಂಡಿದ್ದಿದೆ. ಮತ್ತೆ ಸುಧಾರಿಕೆಗೆ ಇದು ನಾವು ಮಧುರು ದೇವಸ್ಥಾನದಲ್ಲಿ ಸೋಳೆ ಶನಿವಾರ ಓಣಮು ಜಾತ್ರೆ ಟೈಮಿಲೆಲ್ಲ ಇದು ಮಾಡಿ ಅನುಭವಿದ್ದಿತ್ತು ಸಣ್ಣ ಇಪ್ಪಾಗ. ಆ ಮಧುರು ಒಳಗೆ ನನಗೆ ಒಬ್ಬ ವ್ಯಕ್ತಿಯ ನೆನಪ, ಹಳೆ ಮನೆ ಗೋಪಾಲಕೃಷ್ಣ ಭಟ್ರು, ನಿಮ್ಗೆ ಗುರ್ತಿತ್ತು. ಶಾಲೆ ಹೋಗಿಂಡಿಪ್ಪಾಗ ಆಮೇಲೆ ಕಾಲೇಜಿಗೆ ಹೋಗಲ್ಲ ನಾವು ಅಲ್ಲಿ ಬಳಸಲು ಹೋಗಿದ್ದೆ. ಮಧ್ಯಾಹ್ನ ಬಳಸಲೆ ದೇವಸ್ಥಾನದ ಸಾರು ಸಾಂಬಾರು ಬಾರಿ ರುಚಿ ಇತ್ತು. ಹಾಗೆ ಅಲ್ಲಿ ಬಳಸಲು ಹೋಗಿ ಒಂದು ಅಭ್ಯಾಸ ಇದ್ದಿದ. ಹಂಗೆ ಇದರಲ್ಲಿ ಕಲಿಯಲ್ಲೇ ಹೇಳಿಲ್ಲ. ಮತ್ತೆ ನಮ್ಮ ಬ್ರಾಹ್ಮಣರಪ್ಪ 40ಕ್ಕೆ ಜಂಬರಕ್ಕೆ ಹೋದ್ರೆ ಕೊರವುದು ಬಳಸೋದು ಇಪ್ಪದೆ. ಹಂಗೆ ಈ ಗೋಪಾಲಕೃಷ್ಣ ಭಟ್ ಹೇಳಿದ್ದವಲ್ಲ, ನಿಜವಾಗಿ ಹೇಳಿಕೊಳ್ಳೆ ನನ್ನ ಫೀಲ್ಡಿಂಗ್ ಅಲ್ಲಿ ಹಿಂಗೆ ಇಳಿಸಿದ್ದಾರು ಮೂಲಕ್ಕೆ ಹೋಗಿ ಕೂಡ ಗೋಪಾಲಕೃಷ್ಣ. ಅಲ್ಲಿ ಮಧ್ಯಾಹ್ನ ಸೋಳ ಶನಿವಾರ ಆದಿತ್ಯವಾರ ಬಳಸಿದೆ 50 ರೂಪಾಯಿ ಕೊಟ್ಕೊಂಡಿದ್ದಿದೆ. ಬಾ ಬಳಸಲಿದ್ದೀವಿ ಕಟಿಂಗ್ ಅಲ್ಲಿ. ನಮ್ಮ ಆ ಟೈಮಲ್ಲಿ ಹತ್ತಿರಲ್ಲಿ ಹಾಲ್ ಇಲ್ಲ. ನಮ್ಮಗ ನಮ್ಮವ್ರದೆಲ್ಲ ಬ್ರಾಹ್ಮಣರ ಫಂಕ್ಷನ್ ಮದ್ವೆ ಇದೆಲ್ಲ ಅಪ್ಪಗ ಬಂದು ಮದ್ವೆಗೆ ಬಳಸಲೇ ಬಾ ಹೇಳಿ ಜನಿಗೊಳಗು. ಹಾಗೆ ಅವು ಆ ಸಮಯದಲ್ಲಿ ಹೇಗೆ ಅಂತ ಅಷ್ಟು ಕೊಟ್ಕೊಂಡಿದ್ದು. ಹಾಗೆ ಅಭ್ಯಾಸ ಮೊದಲೇ ಇದ್ದು. ಹಾಗೆ ಇಲ್ಲಿ ಬಂದೊಂದು 6 ತಿಂಗಳಲ್ಲಿ ಸ್ವಂತ ಟೀಮ್ ಮಾಡಿದೆ. ನೈತರಿ ಗೋಪಾಲಣ್ಣ ಹೇಳೋರೊಟ್ಟಿಗೆ ಅಡುಗೆಗೆ ಸುಧಾರಿಕೆಗೆ ಎಲ್ಲ ಆಗಿ 1 ತಿಂಗಳಿದೆ 4 ವರ್ಷ. ಪುತ್ತೂರಿನ ಸಾಮಾನ್ಯ ಎಲ್ಲಾ ಜನಗಳೊಟ್ಟಿಗೆ ನನಗೆ ಕೆಲಸ ಮಾಡಿದ್ದೆ. ಮತ್ತೆ ಸ್ವಂತ ಟೀಮ್ ಹೇಳಿ ಮಾಡಿಯಪ್ಪಾಗ ಮತ್ತೆ ನಿಮ್ಗೆ ಗೊಂತಿಪ್ಪದು ಹಿಂಗೆಲ್ಲ ಟೀಮಲ್ಲಿ ನಾನು ಬರ್ತೇ ಅನ್ನ ಟೀಮಲ್ಲಿ ಇನ್ನೊಬ್ಬ ಬತ್ತ ಅದಿಪ್ಪದೆ. ಬಟ್ ಈಗ ಅಂತ ಹೇಳಿದ್ರೆ ಮಧೂರು ಬೊಡ್ಡಜ್ಜನ ಪುತ್ತೂರು ಮಾಲಿಂಗೇಶ್ವರನ ಅನುಗ್ರಹ ಅಂದ ഞങ്ങളെ ಕುಳ್ಳಮೆಟ್ಟು ರಕ್ತೇಶ್ವರಿ ದೈವದ ಒಂದು ಆಶೀರ್ವಾದದಿಂದ ಹೀಗೆ ಹೋಗ್ತಾ ಇದ್ದೆ. ಕೆಲಸ ಬರ್ತಾ ಇದ್ದು ಮಾಡ್ತಾ ಇದ್ದೆ. ಹೊಸ ಜನಗಳ ಫೀಲ್ಡಿಂಗ್ ಇಳಿಸುತ್ತಾ ಇದ್ದೆ. ಹಾಗೆ ನನ್ನ ಟೀಮಲ್ಲಿ ಸುಧಾರಿಕೆ ಹೇಳುವಾಗ ಕೆಲವು ಜನಕ್ಕೆ ಒಂದು ಕಾನ್ಸೆಪ್ಟ್ ಹೆಂಗೆ ಹೇಳಿದರೆ, ಅಡುಗೆಗೆ ಹೋಗು ಸುಧಾರಿಕೆ ಹೋಗ್ಬಿಟ್ರೆ ಜನ ಒಂದು ಎಜುಕೇಶನ್ ಎಲ್ಲ ಕಡಿಮೆ ಇತ್ತು, ಸಂಸ್ಕಾರ ಕಡಿಮೆ ಇತ್ತು, ಹಿಂಗಿತ್ತು. ನಮ್ಮಲ್ಲೆಲ್ಲರೂ ವಿದ್ಯಾವಂತರ ಇಪ್ಪದು. ಅವರವರ ಕ್ವಾಲಿಫಿಕೇಶನ್ ಅವರವರ ಕೇಳಿಕೊಂಡು ಸಾಕಿದ್ರೆ ಕೆಲವು ಜನ ಇಂಜಿನಿಯರಿಂಗ್ ಇದ್ದವು, ಕೆಲವು ಜನ ಮಾಸ ಕೆಲಸ ಮಾಡಿದವು, ಮಾಡ್ತಾ ಇಪ್ಪವು. ಅರ್ಜೆಂಟ್ ಜನ ಕಡಿಮೆ ಇದ್ದುಳಿ ಆದರೆ ನನಗೆ ಪುತ್ತೂರು ಪೇಟೆಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ, ಪ್ಲಂಬರ್ ಆಗಿ, ಸ್ವಂತ ಬಿಸಿನೆಸ್ ಮಾಡು, ಅಕೌಂಟೆಂಟ್ ಆಗಿ ಕೆಲಸ ಮಾಡು. ಹಿಂಗೆ ಮಧ್ಯಾಹ್ನ ಬಂದು ಕಂಬ ಸುತ್ತಿ ಬಳಸಲ್ಲ ಅವು ರೆಡಿ. ಹಾಗೆ ಒಂದು ಇದಿದ್ದು ವ್ಯವಸ್ಥೆ ಇದ್ದು. ಹಂಗೆ ಇಷ್ಟು ವರ್ಷ ಹೋಗ್ತಾ ಇದ್ದೆ. ದೈವಾನುಗ್ರಹ ಎಲ್ಲಿ ಎಂಗಳೊಳಗೆ ಕ್ಲಾಶ್ ಜಗಳ ಅದು ಇದು ಇಲ್ಲದೆ ಚಂದಕ್ಕೆ ಹೋಗ್ತಾ ಇದ್ದೆ. ಹಿಂಗಿದ್ದು ವಿಷಯ. ಅವಾಗ ನಿಂಗಳ ಮನೆ ಪರಿಚಯ ಆದಪ್ಪಾಗ ನಾವು ಹಿಂಗೆ ಆತಪ್ಪ ನಾವು ಹಿಂಗೆ ಇಲ್ಲೊಂದು ಕೂದಲು ನಮ್ಮ ಗಿರೀಶ ಭವನ ಹತ್ರ ಕೂತ್ಕೊಂಡು ಮಾತಾಡುವ. ಅಲ್ಲಿ ಎಂತದೋ ನಾವು ಮಾತಾಡಿದ್ದು ಹಲಸಿನ ಹಣ್ಣಿನ ಎಂತದೋ ಚಟ್ಟ ಮಾಡಿ ಅವಲಕ್ಕಿ ವಡೆ ಹಿಂಗೆಲ್ಲ ಬಂತಲ್ಲ ಮಾತು ನಿಂಗಳ ಕೂಬಾಳೆ ಅಂಬಾಗ ಗಿರೀಶ ಭವನದೇ ಇತ್ತೀಚೆಗೆ ಪರಿಚಯ ಆದ್ದು. ಮನುಷ್ಯನ ಕಂಡಪ್ಪಾಗ ನನಗೆ ತುಂಬಾ ಖುಷಿ ಆಯ್ತು. ಅದ್ರೊಟ್ಟಿಗೆ ನಾನೀಗ ಈಗ ಕೆಲವು ಜನ ನಮ್ಮವ್ರ ಒಟ್ಟಿಗೆ ಕೆಲಸ ಮಾಡೋರು 1-2 ಜನ ಬೈಂದವಿಲ್ಲ ಬರೀಕಷ್ಟೇ. ಅವರವರ ಅನುಕೂಲಕ್ಕೆ ತಕ್ಕ ಹಂಗೆ ಬಪ್ಪದು. ನೀವು ಕುರ್ಸೋತಿದ್ರೆ ಬನ್ನಿ ಇಲ್ಲಿ ಅಷ್ಟೇ. ಹೀಗೆ ಮಾಡ್ತಾ ಇದ್ದೇವೆ. ಅವೆಲ್ಲ ನಮ್ಮ ಟೀಮ್ ಇಲ್ಲಿ ನಿಮ್ಮ ಟೀಮ್ ಇಲ್ಲಿ ಯಾರು ಎಂತಂದ್ರೆ ನಾನು ಪ್ರಾಪರ್ಲಿ ಅನ್ನೋದು ಮಧುರು ದೇವಸ್ಥಾನದ ಹತ್ರ ಅರ್ಜುನಗುಳಿ. ಈ ಇತ್ತೀಚೆಗೆ ಎಲ್ಲರೂ ಅರ್ಜುನಗುಳಿ ಬಾವಾಳು. ಮೊದಲೇ ನನಗೆ ಮಧುರು ಬಾವಾಳಿ ಅಡ್ಡ ಹೆಸರು. ಎಂತ ಕೇಳಿದ್ರೆ ಉದಯ ಅಂದ್ರು ಸುಮಾರು ಜನ ಇದ್ದವು. ಉರ್ಲಾಂಡಿ ಉದಯಣ್ಣ ಇತ್ತು, ಅಲ್ಲಿ ಅಸೈಗುಳಿ ಅಲ್ಲಿದ್ದೆ ಉದಯ ಅಸೈಗುಳಿ ಉದಯಣ್ಣನೊಟ್ಟಿಗೂ ಕೆಲಸ ಮಾಡಿದ್ದೇನು. ಅವ್ರದ್ದು ಕ್ಯಾಟ್ರಿಂಗ್ ಇದ್ದೀರಾ ಆರ್ಲ ಬದವಿ ನಾವು ಅಂದಾಜಿಗೆ ನಿಂಗಳ ಟೀಮಲ್ಲಿ ಜನ ಸಂಖ್ಯೆ ಅಂದ್ರೆ ರಫ್ ಆಗಿ ಕೇಳಿದ್ದು. ಈಗ ನಿಮ್ಗೆ ಇಂದೀಗ ಉದಯಪ್ಪಗ ಫೋನ್ ಮಾಡಿ ಹೊತ್ತಪ್ಪಗ ಒಂದು ಜನ ಬೇಕು, ಒಂದು 15 ಜನ ಎಲ್ಲ
4 ಗಂಟೆ ರೆಡಿ ಇತ್ತು. ನಾಳೆ ಬೇಕು ಈಗ ಈಗ ಮೊನ್ನೆ ಮೇ ತಿಂಗಳಲ್ಲಿ ಮೇ 7 ಒಂದು ಫಂಕ್ಷನ್, ಅದು ಸೀಸನ್ ಟೈಮ್ ಇಲ್ಲಿ ಜನ ಸಿಕ್ಕದಂತ ಒಂದು ಪರಿಸ್ಥಿತಿ. ಸುಧಾರಿಕೆಗೆ ಹೆಮ್ಮಕ್ಕಾರು ಬೇಡ, ಗಂಡು ಮಕ್ಕ ಮಾತ್ರ ಬೇಕು, ಪ್ಯೂರ್ ವೆಜಿಟೇರಿಯನ್ ಹೇಳಿ ಒಬ್ಬನು ಗೌಡ ಡಾಕ್ಟರ್ ಹೇಳಿದವು. ಅವಕ್ಕೆ ಆ ವ್ಯಕ್ತಿಯನ್ನ ನೋಡಿದ್ದವೇ ಇಲ್ಲ ನನಗೆ ಕಾಲು ಬಪ್ಪಲ್ಲಿವರೆಗೆ. ಅವಕ್ಕೆ ಯಾರೋ ಹೇಳಿ ಗೊತ್ತಾತು, ಕಾಲ್ ಮಾಡಿದೆವು. 30 ಜನ ಬೇಕು, 30 ಜನ ರೆಡಿ ಮಾಡಿ ಕೊಟ್ಟಿದ್ದೆ. ಅದು 1 ತಿಂಗಳು ಮೊದಲು ಹೇಳಿದ್ದೆವು. ಅಂತ ಸೀಸನ್ ಅಲ್ಲಿ ನಮ್ಮ ಹತ್ರ 30 ಜನ ಇತ್ತು. ಅದು ಗಂಡಸರು ಮಾತ್ರ, ಹೆಮ್ಮಕ್ಕಳಿ ಬೇಡ ಹೇಳಿದ್ದೆವು ಆ ದಿನದ ಮಟ್ಟಿಗೆ ಅಷ್ಟೇ. ಹಾಗಾಗಿ ಹೆಮ್ಮಕ್ಕಳು ಸುಧಾರಿಕೆ ಇದ್ದವು, ಬೇಕಾದಷ್ಟು ಜನ ಮತ್ತವು ಕೆಲಸ ಚಂದ ಮಾಡಿ ಹೋಗ್ತವು. ನಮ್ಮೊಟ್ಟಿಗೆ ಕೆಲಸ ಕಲ್ತವೂ ಇದ್ದವು, ಕಲಿತಾ ಇಪ್ಪವೂ ಇದ್ದವು. ಹೆಮ್ಮಕ್ಕ ಬೇಕಾದಲ್ಲಿ ನಾವು ಹೆಮ್ಮಕ್ಕಳ ಅಲ್ಲಿ ಈಗ ಹೆಮ್ಮಕ್ಕ ಬಂದರೆ ನಮಗೆ ಈ ವೆಲ್ಕಮ್ ಡ್ರಿಂಕ್ ಕೊಡ್ಲೆ, ಮತ್ತೆ ಕಾಫಿ ತಿಂಡಿ, ಸರ್ವಿಸ್. ಸುಧಾರಿಕೆಯಲ್ಲಿ ಸರ್ವಿಸ್ ಮೇಯ್ನ್, ಅಪ್ಪು ಕಟಿಂಗ್ ಮೇಯ್ನ್, ಕಟಿಂಗ್ ಮೇಯ್ನೆ, ಸೆಟ್ಟಿಂಗ್ ಮೇಯ್ನ್, ಸೆಟ್ಟಿಂಗ್ ಮೇಯ್ನೆ, ಕಟಿಂಗ್ ಸೆಟ್ಟಿಂಗ್ ಸರ್ವಿಸ್. ಇದು ನಮ್ಮ ಬಾಲನಾಡಿದ್ದವು, ಸೇವಿರೆ ಬಾಲನಾಡಿ ಅವು ಹೇಳಿದ ನನಗೆ ಸುಧಾರಿಕೆ ಹೇಳ್ರಿ ಅಂತ. ಸರ್ವಿಸ್, ಸೆಟ್ಟಿಂಗ್, ಕಟ್ಟಿಂಗ್ ಅದಕ್ಕೆ ಹೊಂದಿಕೊಂಡು ನಮ್ಮ ಹತ್ರ ಹೊಸಬರು ಯಾರು ಕಲಿಯಲು ಹುಷಾರಿದ್ದುಕೊಂಡು ಕೆಲಸ ಕಲಿತೆ ನಾನು ಬರ್ತೆ ಹೇಳ್ತಾ ಇದ್ರೆ ಅವರನ್ನು ಕೂಡ ನಾವು ಇದು ಮಾಡ್ತೀವಿ. ಈ ವರ್ಷ 4 ಜನರ ನಾವು ನಮ್ಮ ಟಿವಿಗೆ ನಾವು ಆಡ್ ಮಾಡಿದ್ದು. ಬನ್ನಿ ಕೆಲಸ ಕಲಿಯಲಿದ್ರೆ ಕಲ್ತುಕೊಂಡು ದುಡಿಯುವ ಹೇಳಿ ಹಂಗೊಂದು ವ್ಯವಸ್ಥೆಯಲ್ಲಿ ಈಗ ಸುಮಾರು 18 ವರ್ಷದಿಂದ ಇದ್ದೆಯ. ದಿವಾನಗಳನ್ನು ಸರಿಯಾಗಿ ಹೋಗ್ತಾ ಇದ್ದು, ಎಲ್ಲರೂ ಸಹಾಯ ಸುಧಾರಿಕೆ ಮಾತ್ರ ಕಾಂಟ್ರಾಕ್ಟ್ ಬೇಸಿಸ್ ಅಡಿಗೆಲ್ಲ ತಕೊಂಡ್ರೆ ಹೆಂಗೆ ಅಡುಗೆ ಆಯ್ಕೆ ಮಾಡ್ತೇವೆ. ಕಳೆದ ವರ್ಷ 3ರಲ್ಲಿ ಒಂದು ಈಗ ಮೊನ್ನೆ ಒಂದು ಅಡುಗೆ ಬಂದದಕ್ಕೆ ನಾವು ಒಪ್ಪಿಕೊಂಡು ಮಾಡಿದ್ವಿ. ಮತ್ತೆ ಕೆಲವು ಮನೆ ತಿಥಿ ಸೀಸನ್ ಟೈಮಲ್ಲೆಲ್ಲ ತಿಥಿ ಅಡುಗೆ ಎಲ್ಲ ಇದ್ದಾರೆ, ಅದಕ್ಕೆಲ್ಲ ಸಿಕ್ಕಿತ್ತು ನಾವು ಮಾಡ್ತು. ಅವ್ರ ಜನ ಇದ್ದು ಅಡುಗೆ ಇದ್ದು. ಈಗ ಎಲ್ಲ ಟೀಮಲ್ಲಿ ಈಗ ಇಪ್ಪವ್ರಲ್ಲಿ ಈಗ ತರಕಾರಿ ಕಟಿಂಗ್ ಮಾಡೋ ಮನುಷ್ಯರು ಉಪ್ಪುಳಿ ಹಾಕಲು ತಯಾರಿದ್ದವು, ರೆಡಿಯಾಗಿ ಮತ್ತೆ ಈಗ ನಾನು ಅದರ ಈಗ ಸತ್ಯನಾರಾಯಣ ಅಳಿವ ಇವಲ್ದ ಅಂದ್ರೆ ಕೆಲವು ಅಡುಗೆ ಹೋಗಿದೆ. ಚೇತನ ಅಂದ್ರೆ ಸುಧಾರಿಕೆ ಕೇಳಿ ಹೋಗಿ ಅಡುಗೆ ಮಾಡಬೇಕಾದ ಅನಿವಾರ್ಯತೆ ಬಂದು ಮಾಡಿದ್ದೆ. ಹಂಗೆ ನಾವು ಇದರಲ್ಲಿ ಎಲ್ಲ ತಿಂಗಳು ಸುಧಾರಿಕೆಗೆ ಬಂದವೆ. ಎಲ್ಲರೂ ಷಷ್ಠಿ ಇದ್ದಲ್ಲ, ಷಷ್ಠಿ ಸಮಯದಲ್ಲಿ ಕೆಮ್ಮಿಂಜೆ ದೇವಸ್ಥಾನ ಒಂದು 6-7 ಅರ್ಚನ ಮಾಡ್ಲಿ ಅದು. ಈಗ ಮೊನ್ನೆ ಈಶ್ವರಮಂಗಲ ಆತಲ್ಲ, ಈಶ್ವರಮಂಗಲ ಬ್ರಹ್ಮಕಲಶ ಹನುಮಗಿರಿಲಿ ಹೇಳುವಾಗ ಅಲ್ಲಿಗೆ ಕೇಪುಳ ಹರಿಶನಾಳಿ ನೀವು ಕೇಳಿ, ತುಳಸಿ ಕ್ಯಾಟರ್ಸ್ ಪುತ್ತೂರಿನ ಒಂದು ದೊಡ್ಡ ಒಂದು ಅಡಿಗೆ. ಅಲ್ಲಿ ನಮ್ಮ ಜನ ಇದ್ದ 12 ಜನ ನಮ್ಮ ಇದ್ದಿದ್ದವು. ಅದು ನಮ್ಮ ಊಟ ನಮ್ಮ ಟೀಮ್ ಇಲ್ಲಿ 20 ಜನ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಇದು ಮಾಡಿದ್ವಿ. ಅಡುಗೆ ಕೇಪುಳ ಹರಿಶನಾಳಿ ಅವಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು. ಕೆಲವು ಸತಿ ಅಡುಗೆ ಜನ ಬೇಕಾದ್ರೆ ಇರ್ತವೆ. ಸುಧಾರಿಕೆಗೆ ಕೇಪುಳ ಹರಿಶನ ಸಾಧಾರಣ ಹಿಂಗೆ ದೊಡ್ಡ ಸುಧಾರಿ ಅಡುಗೆ ಬಪ್ಪದವಕ್ಕೆ ಹಂಗೆ ಕೆಲವು ನಮ್ಮದೇನೆ ಉಂಟು. ಹಾಗೆ ಇನ್ನೊಬ್ಬ ಶಂಕರಣ್ಣ ಆಡಿದ್ದವು, ಶಂಕರ ಐತಾಳು ಓಣಿ ಬೈಲು ಶಂಕರ ಐತಾಳು ಅಂತ ಕಲ್ಲಕ್ಕ, ಅಲ್ಲಿ ಕೂಡ ನಾವು ಹೋಗ್ತು. ಹಂಗೆ ಸಾಧಾರಣ ಒಂದು ನಮ್ಮನ್ನೆಲ್ಲ. ಮತ್ತೆ ಒಂದು ಈ ಸುಧಾರಿಕೆಗೆ ಹೋದರ ಪ್ರಯೋಜನ ಅಂದ್ರೆ ಎಲ್ಲರೂ ನಮಸ್ಕಾರ ಮಾಡಿ ಮಾತಾಡ್ತಾರೆ, ನಮ್ಮ ಪರಿಚಯ ಆಗುತ್ತೆ. ಮತ್ತೆ ತುಂಬಾ ಜನ ಮೊನ್ನೆದೆ ಒಂದು ಒಳ್ಳೆ ಒಂದು ಅಭಿಪ್ರಾಯ ಬಂತು ಮಾಣಿಮಠಲ್ಲಿ ಮಾಡಿದ್ರು. ಅದು ತುಂಬಾ ಜನಕ್ಕೆ ಅವು ಎಂತ ಮಾರ ನಿನ್ನೆ ಬಂದವು ಮಂಗಳಿ ಕೆಲಸ ಮಾಡಿದ್ರು ಕೂಡ ನೆಗೆ ಮಾಡಿ ಒಂದೇ ಇರ್ತಾವೆ. ನಾವು ಸರ್ವಿಸ್ ಸರಿಯಾಗಿ ಕೊಟ್ರೆ ನಮಗೆ ಒಪಿನಿಯನ್ ಅಂತ ಒಳ್ಳೆ ಹೇಳ್ಬೇಕು. ಈಗ ಇಲ್ಲಿ ಇಪ್ಪವರ ಹೆಸರು ಇದೆ, ಅವು ಎಷ್ಟು ಸಮಯ ಕೊಡಬೇಕು ಎಲ್ಲರ ಹತ್ರನೇ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಚೇತನ್ ಶರ್ಮಾಳಿ. ನಾನು ಎನ್ನ ಮನೆ ಇಪ್ಪದು ವಿಟ್ಲ ಹತ್ರ ಸೊಣಂಗೂರುವಳ್ಳಿ. ಹಂಗೆ ನನಗೆ ಎಜುಕೇಶನ್ ಆದ ಮೇಲೆ ನಾನು ಮೊದಲೇ ಸುಧಾರಿಕೆ ಅಡಿಗೆ ವಿಷಯ ನನಗೆ ಗೊಂತಿತ್ತು, ಮಾಡ್ತಾ ಇದ್ದಿದ್ದೆ. ಆದ್ರೆ ನಾನು ಟೀಮಿನ ಮುಖಾಂತರ ಹೋಪ ಏನಾದ್ರು ಚೂರದಲ್ಲಿ ಕಲಿಯಲು ಸಿಕ್ಕಿತ್ತು. ನೆಕ್ಸ್ಟ್ ಇನ್ನೊಂದೇ ಕೆಲಸ ಮಾಡಿಕೊಳ್ಳಿ ಒಂದು ಪ್ರೋತ್ಸಾಹ ಸಿಕ್ಕಿದ್ದು. ಅದೇ ರೀತಿಯಾಗಿ ನಾನು ಉದಯಣ್ಣ ಟೀಮಲ್ಲಿ ಸಾಧಾರಣ ಒಂದು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಯಾವುದೇ ಕೆಲಸದ ಅಡಿಗೆ ಸುಧಾರಿಕೆ ಯಾವುದೇ ವ್ಯವಸ್ಥೆ ಇದ್ದರೆ ಮಾಡಿ ಕೊಟ್ಟುಕೊಂಡಿದ್ದೆ. ಹಾಗೆ ನನಗೆ ಅದಲ್ಲದೆ ಉಪಕಸಬು ಕೃಷಿ ಇದ್ದು, ಕೃಷಿ ಒಟ್ಟಿಗೆ ಸುಧಾರಿಕೆ ಅಡಿಗೆಯನ್ನು ಒಟ್ಟಿಗೆ ಮಾಡ್ತಾ ಇದ್ದೆ. ಹಂಗೆ ಎಜುಕೇಶನ್ ಆದ ಕಾರಣ ಎಜುಕೇಶನ್ ನನಗೆ ಇಂಜಿನಿಯರಿಂಗ್ ಆಯ್ತು. ಹಂಗೆ ಜಾಬಿನ ಹೋಪಲ್ಲೇ ಕೃಷಿ ಬಿಟ್ಟು ಹೋಪಲ್ಲೇ ಬಂದಿಲ್ಲ, ಕೃಷಿ ಅನ್ನು ಬಿಡ್ತಿಲ್ಲ. ಅದರೊಟ್ಟಿಗೆ ಉಪಕಸಬಾಗಿ ಸುಧಾರಿಕೆ ಅಡಿಗೆ ಅನ್ನೋದು ಒಟ್ಟಿಗೆ ಮಾಡುವ ಕಾರಣ ನಮ್ಮ ಹಿರಿಯರು ಮಾಡಿದ ಜಾಗೆಯನ್ನು ಉಳಿಸಿಕೊಂಡು ಅಡಿಗೆಯನ್ನು ಮಾಡಿ ಒಂದು ನಮ್ಮ ಕೆಲಸವನ್ನು ವೃತ್ತಿಯನ್ನು ಮಾಡಿ ಒಂದು ಯಾವ್ದಲ್ಲಿದೆ ಈಗ ಯಾವಾಗ್ಲೂ ಕೃಷಿಲಿ ಯಾವಾಗ್ಲೂ ಕೆಲಸ ಇರ್ತಿಲ್ಲ. ಯಾವಾಗ್ಲೂ ಇಪ್ಪಾಗ ನಾವು ಹೋಗಿ ಅಲ್ಲಿ ಸಕ್ರಿಯವಾಗಿ ತೊಡಗಿಳು ಯಾವ ಕೆಲಸ ಇದ್ದಾಗ ಮಾಡಿಕೊಳ್ತು. ಹಾಗೆ
ಇದರ ಅಡಿಯಲ್ಲಿ ನಾವು ಸರ್ವಿಸ್ ಮಾಡಿದಂಗ ಆಯ್ತು. ಎರಡು ಉದ್ದೇಶವಿದ್ದು ಮತ್ತೆ ಎಲ್ಲರ ಪರಿಚಯ ಆಯ್ತು, ಹೊಸ ಹೊಸ ವಿಷಯಗಳ ಕಲಿಯೋಲಾಯ್ತು. ಹಂಗೆ ನಾವು ಯಾವುದೇ ಕೆಲಸ ಇದ್ದವ್ರದೆ ಮಾಡ್ಲಾಯ್ತು. ಹಂಗೆ ಗಿರೀಶಣ್ಣ ಬಾರಿ ನನಗೆ ಹೆಲ್ಪ್ ಮಾಡಿದ್ದೇವೆ ಎಲ್ಲ ವಿಷಯದಲ್ಲಿ. ನನಗೆ ಸಾಧಾರಣ ಒಂದು 4 ತಿಂಗಳ ಮೊದಲು ಮನೆ ಒಕ್ಕಲು ಮದುವೆ ಎಲ್ಲ ಕಾರ್ಯಕ್ರಮ ಮಾಡಿದ್ದಾನೆ ಮನೆಯಲ್ಲಿ. ನನಗೆ ಎಂತ ಬೇಕು ಸಹಕಾರ ಪೂರ A to Z ಮಾಡಿಕೊಟ್ಟಿದ್ದಾನೆ. ಅದೊಂದು ಮನಸ್ಸಲ್ಲಿ ಒಂದು ತೃಪ್ತಿ ಇದ್ದು, ಖುಷಿ ಇದ್ದ ನನಗೆ. ಹಂಗೆ ಟೀಮಿನ ಸಹಕಾರ ಹಂಗೆ ಉದಯಣ್ಣ ಅವರ ಜನಗಳ ಹೇಳಿ ಯಾರನ್ನಾರು ಹೇಳಿ ಒಂದು ವ್ಯವಸ್ಥೆ ಮಾಡಿಕೊಡ್ತೇವೆ. ಯಾವುದೇ ವಿಷಯದಲ್ಲಿ ಒಂದು ಫೋನ್ ಆಗಲಿ ಒಂದು ಕಟ್ ಮಾಡೋ ವಿಷಯವಿಲ್ಲ, ಅಲ್ಲಿ ಅದು ಮಾತ್ರ ರೆಸ್ಪಾನ್ಸ್ ಮಾಡಿ ಆತಾವು. ಎಂತ ವ್ಯವಸ್ಥೆ ಇದ್ದರದೇ ನಿಗಂಟು ಹೇಳಿ ಆಯ್ತು. ಕ್ಲಿಯರ್ ಕಟ್ ಆಗಿ ಯಾವ ವಿಷಯ ಅನ್ನೋದೇ ನಾವು ಮನಸ್ಸಲ್ಲಿ ಮಾಡ್ಕೊಂಡ್ ಬಂಗಿಲ್ಲ. ಹಂಗೆ ಎಲ್ಲ ವಿಷಯದಲ್ಲಿದ್ದೆ ಟೀಮಿನ ಸಹಕಾರ, ಕೊಟ್ಟಿಂಗ್ ಒಪ್ಪರು ಎಲ್ಲರೂ ಸಹಕಾರ ಮಾಡ್ತಾ ಇದ್ದು, ಕೆಲಸ ಮಾಡಿಕೊಳ್ಳಿ ಇಂಟ್ರೆಸ್ಟ್ ಇದ್ದು, ಖುಷಿ ಇದ್ದು. ಹಂಗೆ ಇದೇ ರೀತಿ ಮುಂದುವರಿತಾ ಇದ್ದೆ. ಎನ್ನ ಹೆಸರು ಸತ್ಯನಾರಾಯಣ ಹೇಳಿ, ಮನೆ ಕುಂಬ್ರಲ್ಲಿ. ನಾನು ಕಾಲೇಜ್ ಲೈಫ್ ಇಂದಲೇ ನನ್ನ ಒಂದು ಸುಧಾರಿಕೆ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದೆ. ಅದಲ್ಲದೆ ಒಂದು ಅರೆಕಾಲಿಕ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಉದಯಣ್ಣನೊಟ್ಟಿಗೆ ಒಂದು 16 ವರ್ಷ ಆಯ್ತು ಉದಯಣ್ಣನೊಟ್ಟಿಗೆ. ಮತ್ತೆ ನಾನು ಶುರು ಮಾಡಿ ಒಂದು 20 ವರ್ಷ ಆಯ್ತು. 18 ವರ್ಷದಿಂದ ಉದಯಣ್ಣನ ಪರಿಚಯ ಮಾಡಿ ಉದಯಣ್ಣನೊಟ್ಟಿಗೆ ಇಷ್ಟೊತ್ತಿಗೆ ಸುಧಾರಿಕೆ ಚಂದಲಿ ತಗೊಂಡು ಹೋಗ್ತಾ ಇದ್ದೆ ಒಟ್ಟಿಗೆ. ನನ್ನ ಹೆಸರು ಪ್ರವೀಣ ಆಳಿ, ಇರುವಾಜೆ ಮನೆ ಉಟ್ಲ ಹತ್ತಾರೆ. ಇದಕ್ಕೆ ನನಗೆ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆಯಿತು, ಹೊಸ ಕಂಪ್ಯೂಟರ್ ಆಯಿತು. ಸಮಯ ಬೆಂಗಳೂರಲ್ಲಿ ಇದ್ದೆ ಕಂಪನಿಲಿ, ಬೈಕ್ ಕಂಪನಿಲಿ. ಹಂಗೆ ಏನು ಇದಿಲ್ಲಿ ಹೇಳಿಬಿಟ್ಟಾರ. ಹಂಗೆ ದೇವಸ್ಥಾನ ಪೂಜೆ ಮಾಡಿಕೊಂಡಿದ್ದೆ. ಎಲ್ಲ ದೇವಸ್ಥಾನ ಪೂಜೆ ಮಾಡ್ತೇವೆ, ಎಲ್ಲ ದೇವರ ಪೂಜೆ. ಮತ್ತೆ ಈಗ ಪರ್ಮನೆಂಟ್ ವಹಿಸ್ಕೊಂಡಿದ್ದೆ ದೇವಸ್ಥಾನ. ಹಂಗೆ ಮತ್ತೆ ಬೇಡಾಳಿ ಬಿಟ್ಟು ನಾನು ಹಂಗೆ ಈಗ ಸುಧಾರಿಕೆ ಹೋಗ್ತಾ ಇದ್ದೆ. 4-5 ವರ್ಷ ಆಯ್ತು. ಇಲ್ಲಿ ಇವರೊಟ್ಟಿಗೆ, ಉದಯಣ್ಣನೊಟ್ಟಿಗೆ, ಗಣೇಶ್ವರನೊಟ್ಟಿಗೆ, ಮತ್ತಂದ್ರೆ ಗಿರೀಶನೊಟ್ಟಿಗೆ ಮಂಗಳದೇವಿಗೆ ಹೋಗಿದೆ ಅಪ್ಪ ಮಾಡ್ಲೆ. ಹಂಗೆ ಬರ್ತಾ ಇದ್ದೆ. ಮತ್ತೆ ಬೇರೆಯೊಟ್ಟಿಗೆ ಅಡಿಗೆ ಹೋಗ್ತೆ, ಹೆಲ್ಪರ್ ಆಗಿ ಹೋಗೋದು. ಮೇನ್ ಗುಂಟ್ಲೆ ಹಾಗೆ ಹೆಲ್ಪರ್ ಆಗಿ ಹೋಗ್ತಾ ಇದ್ದೆ. ಯಾವ ಕೆಲಸ ಆಗ್ತದೆ ಹಂಗೆ ಇದ್ದಲ್ಲಿ ಖುಷಿ ನೆಮ್ಮದಿ ಇದ್ದು. ಮತ್ತೆ ಸುಧಾರಿಕೆ ಹೋಗಿ ಆಟೋದಾಗದ್ದೆ, ಕ್ಯಾಟ್ರಿಂಗ್ ಮಾಡೋ ಬೇಕಾಗ್ತು ಹೇಳಿ. ಮತ್ತೆ ಬೈಕ್ ಇದ್ದೊಂದು ಇದರಲ್ಲಿ ಹೋಗಿ ದುಡ್ಡು ಸಂಪಾದನೆ ಮಾಡಿದ್ದು. ಮತ್ತೊಂದು ಮನೆ ಕಟ್ಟಿದ್ದೆ ಅಲ್ಲಿ ಕಂಬಳಗಟ್ಲಿ. ಕಂಪನಿ ಇದ್ದರೆ ಇಷ್ಟು ಅವಕಾಶ ಇಲ್ಲ ಹೇಳಿ. ಅಲ್ಲಿ ಅವು ಹೇಳಿ ಕೆಲಸ ಮಾಡಕ್ಕೆ ಮತ್ತೆ ಇಡೀ ದಿನ ಕಂಡಪಟ್ಟ ಕೆಲಸ ಮಾಡಿಸ್ತವು. ಮತ್ತೆಲ್ಲ ಒಟ್ಟಿಗೆ ಸೇರುವ ಯಾರು ಇಲ್ಲ ಕಂಪನಿಲಿ, ಬಹಳ ಬರ್ತಾವಿಲ್ಲ ಅವೆಲ್ಲ. ಕಾರಣ ನಾವು ಇಲ್ಲಿ ಎಲ್ಲ ನಾವು ಹವೆ ಕರೆಯಬಹುದು ಎಲ್ಲರದೇ. ಬೇರೆ ಬರ್ತಾವ ಹಂಗೆಲ್ಲ ನಮ್ಮ ಒಟ್ಟಿಗೆ ಇದ್ರೆ ಖುಷಿ ಹೇಳಿ ಎಲ್ಲರದೇ. ಒಟ್ಟಿಗೆ ಖುಷಿಲಿದ್ದೆ ಹಂಗೆಲ್ಲರದೇ. ಹಾಗೆ ಹರೇ ರಾಮ. ನನ್ನ ಹೆಸರು ಶ್ರೀಕೃಷ್ಣ ಹೇಳಿ, ಮನೆ ಬಿಲ್ಲಂಪದವು. ನಾನು ಕಳೆದ ಒಂದು 5-6 ತಿಂಗಳಿಂದ ಉದಯಣ್ಣನ ಪರಿಚಯ ಆಗಿ, ಅದು ಮುಳಿಯ ಪ್ರಸಾದ್ ಅಣ್ಣನ ಕ್ಯಾರ ಫಿಲಿಪ್ ಆದದ್ದು. ಹಂಗೀಗ ಬಹಳ ತೃಪ್ತಿಯಿಂದ ಈಗ ಹೇಳಿದ ಕೆಲಸ ಮಾಡುವಷ್ಟು ನನಗೆ ಗೊಂತಿಪ್ಪದು. ಅದರ ಚಂದಕ್ಕೆ ಮಾಡುವ ಪ್ರಯತ್ನ ಮಾಡಿ ಮನೆ ಹೋಗುದೇ ನನಗೆ ಸುಧಾರಿಕೆ ಹೇಳಿದ ಹೋಗದೆ ಖುಷಿಯಪ್ಪ ರೀತಿಯಲ್ಲಿ ಕೆಲಸ ಮಾಡಿ ಹೋಗೋದು ಹೇಳ್ತಾ ಎನ್ನ ಒಂದು ಮನಸ್ಥಿತಿ. ಹಂಗೆ ಅಡಿಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಹೇಳೋದು ಒಂದು ಅಭಿಪ್ರಾಯ. ನಾನು ಮೊದಲು 6 ವರ್ಷ ಮೊದಲು ಕ್ಯಾಂಪ್ಕೋ ಅಲ್ಲಿ ಇತ್ತಿದ್ದೆ. ಕ್ಯಾಂಪ್ಕೋ ನಮ್ಮ ರಾಜ್ಯ ಪ್ರತಿಷ್ಠಿತ ಸಂಸ್ಥೆ, ಸಹಕಾರಿ ಸಂಸ್ಥೆ. ಅದರಲ್ಲಿ ರಿಟೈರ್ ಆಗಿ ಒಂದು 5 ವರ್ಷ ಹಂಗೆ ಇತ್ತಿದ್ದೆ. ಮತ್ತೊಂದಿನ ಪ್ರಸಾದಣ್ಣ ಕೇಳಿದವು, ಶ್ರೀಕೃಷ್ಣನ ಸುಧಾರಿಕೆಗೆ ಗೊತ್ತಿರೋ ಹೇಳಿ. ಆನಂದಿನ ಜನ ಕೂಳಿ ಆದ್ರೆ ಬಪ್ಪೆ ಮಾರಿ ಹೇಳಿ ಹೇಳಿದೆ. ಹಂಗ ಜನ ಕೂಳಿ ಆದ ಕಾರಣ ಹೇಳಿದ್ದ ನಾನು. ಹಂಗೀಗ ಸುಧಾರಿಕೆ ಹೊರಟಿದೆ. ಹಾಗೆ ಈಗ ಉದಯಣ್ಣನೊಟ್ಟಿಗೆ ಮತ್ತೆ ಪ್ರಸಾದಣ್ಣನೊಟ್ಟಿಗೆ ಬಹಳ ತೃಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಹಳ ಖುಷಿ ಕೊಡ್ತಾ ಇದ್ದೆ ನನಗಿದು. ಹೆಸರು ಪ್ರಮೋದ್ ಅಡ್ಡು. ಈಗ ಮೂಲತಃ ಬೆಟ್ಟಂಬಾಡಿಲಿದ್ದೆ. ಅಂದ್ರೆ ಇದೇ ಫೀಲ್ಡ್ ಒಂದು 9 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು. ಅಂದ್ರೆ ಅಡಿಗೆ, ಪರಿಕರ್ಮ, ಸುಧಾರಿಕೆ ಹಂಗೆ ಎಲ್ಲ ಫೀಲ್ಡ್ ಇದ್ದೆ. ಸಣ್ಣ ಪುಟ್ಟ ಅಡಿಗೆ ಎಲ್ಲ ರೀತಿ ಅಡಿಗೆ ಅಂತ ಎಲ್ಲ ಮಾಡಿ ಅಭ್ಯಾಸ ಇದ್ದೆ. ಮತ್ತೆ ಉದಯಣ್ಣ ಎನ್ನ ಕುಟುಂಬ, ಒಂದೇ ಕುಟುಂಬ, ಅಜ್ಜಗನ. ಹಂಗೆ ಅವರೊಟ್ಟಿಗೆ ಒಪ್ಪದು ಈಗ ಒಂದು 2 ವರ್ಷ ಆಯ್ತು. ಆಗಿ ಉದಯಣ್ಣನೊಟ್ಟಿಗೆ ಇದ್ದೆ. ಅಂದ್ರೆ ಮೊದಲು ಶೇವಿರೆ ಪಾಲನಹಳ್ಳಿ ಒಂದು ಟೀಮ್ ಇತ್ತು, ಅವರೊಟ್ಟಿಗೆ ಒಂದು 7 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಸುಧಾರಿಕೆ. ನಾನು ಮತ್ತೆ ಅಡಿಗೆ ಫೀಲ್ಡ್ ಹಾಗೆ ಬೇರೆ ಇದಕ್ಕೆ ಹೆರಟ. ಅಂದ್ರೆ ಎಜುಕೇಶನ್ ಇಲ್ಲ, ಎಜುಕೇಶನ್ SSLC ಬಿಟ್ಟಿದೆ ಅನಿವಾರ್ಯ ಕಾರಣದಿಂದಾಗಿ. ಈಗ ಇದೇ ಫೀಲ್ಡ್ ಮುಂದುವರ್ಕೊಂಡು ಇಪ್ಪಾಣ್. ನನ್ನ ಹೆಸರು ಕೃಷ್ಣ ಪ್ರಸಾದ್, ಮುಳಿಯ ಮನೆ. ನಾನು ನನಗೆ ಮೂಲತಃ ಕೃಷಿ ಇಪ್ಪದು, ಹಿಂದಿನಲ್ಲಿ ಮಾಡೋದ ಕೃಷಿ. ಅದರೊಟ್ಟಿಗೆ ರಬ್ಬರು ಮತ್ತೆ ಲ್ಯಾಬ್ ಇತ್ತಿದೆ ರಜಾ ಸುಮಾರು ವರ್ಷವರೆಗೆ ಕೆಲಸ ಮಾಡಿಕೊಂಡು. ಲಾಸ್ಟಿಗೆ ಮನೇಲಿ ನಾನೊಬ್ಬನೇ ಇಪ್ಪ ಕಾರಣ ಮನೆ ಕೃಷಿಯ ಚಟುವಟಿಕೆ ಎಲ್ಲ ಮಾಡಿ ಕೂಲಿ ಹಾಗೆ ಲ್ಯಾಬ್ ಕೆಲಸ ಬಿಟ್ಟೆ. ಹಾಗೆ ಅದರ ನಂತರ ಸುಮಾರು ವರ್ಷ ಹಿಂಗೆ ಮನೆ ಕೃಷಿ ಎಲ್ಲ ಮಾಡಿಕೊಂಡಿಪ್ಪಾಗ ನಮ್ಮ
ಉದಯ ಅಣ್ಣ ಒಂದರಿ ಭೇಟಿ ಹೇಳಿದು ನೀ ಒಂದು ಸುಧರಿಕೆ ಬಾ ಮಾರೆ ಒಂದರಿ ನೀ ಅಂತೆ ಹೋದಲ್ಲೆಲ್ಲ ನೀ ಬಳಸಿಕೊಂಡಿರ್ತೆ ಹೋದಲ್ಲಿ ಅಂತೆ ನೀನ್ ಎಂತಗೆ ಹಂಗೆ ಮಾಡ್ತೆ ಎಂತ ಸೈಡ್ ಇನ್ಕಮ್ ಆಗುತ್ತಲ್ಲ ಹೇಳಿದ್ವು. ಹಾಗೆ ಆಕ್ಚುಲಿ ಉದಯಣ್ಣ ಮೊದಲೇ 15 ವರ್ಷ ಮೊದಲೇ ಹೀಗೆ ಪರಿಚಯ ಹಿಂಗೆ ಮೊದಲೇ ಇತ್ತಿದ್ದು ಹೇಳುವಾಗ ಹೇಳಿದ್ವು. ಆದ್ರೆ ಎಂತ ನಮಗೊಂದು ಹಣೆವರ ಹೇಳಿಬೇಕಿದ ಆ ಟೈಮಿಂಗ್ ಅಪ್ಪಗಳೇ ನಾವು ಒಳ ಹೋಗಲ್ಲ ಇಡೀ ಅಷ್ಟೇ ಹೇಳಿ ಹಾಗೆ ಆಯ್ತು. ಹಾಗೆ ಉದಯಣ್ಣ ಹೇಳಿದ ನಂತರ ಮತ್ತೆ ನಾನು ಹೋದ ನಂತರ ಬಾರಿ ಒಳ್ಳೆಯ ಲಾಯ್ಕ ಹೆಂಗ ಟೀಮ್ದೆ ಬಾರಿ ಲಾಯ್ಕ ಇದ್ದು ಉದಯಣ್ಣ ಅಂದ್ರೆ ಎಂದಾರೆ ಹಿಂಗೆ ಕೋಪ ಗೊತ್ತಿಲ್ಲ ಅನ್ಯೋನ್ಯದ ಬಾರಿ ಕೆಲಸ ಆಗುತ್ತು ಮತ್ತೆ ಅಡ್ಜಸ್ಟ್ಮೆಂಟ್ ಇದ್ದು ಮತ್ತೆ ಅದರ ಒಟ್ಟಿಗೆ ಅಂತ ಹೇಳಿದ್ರೆ ಈಗ ನಾವು ಕೆಲಸ ಮಾಡಿ ಬಂದ ನಂತರ ಮನೆ ಕೆಲಸವನ್ನು ಮಾಡ್ಲಿಟ್ಟು ಅದರೊಟ್ಟಿಗೆ ಸುಧಾರಿಕೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಲಿ ಒಂದು ಹೊಪಲಿಡ್ತು. ಅದರಲ್ಲಿ ನನಗೆ ದನ ಕೂಡ ಇದ್ದು ಮನೇಲಿ ನಿತ್ಯ ಪೂಜೆ ಇದ್ದೆ ಅದೆಲ್ಲ ಮಾಡಿಕೊಂಡು ನಾನು ಒಟ್ಟಿಗೆ ಆ ಟೈಮಿಗೆ ಇವಾಗ ಅಲ್ಲಿಗೆ ತೆಗೌದು ಆದರೂ ಹೊಂದಾಣಿಕೆ ಕಾಲವೆಲ್ಲ ಮತ್ತೆ ಅದರ ವೇಳೆಯಲ್ಲಿ ಹೋದಲ್ಲಿ ನಾವು ಕೆಲಸ ಮಾಡಿ ಒಪ್ಪಾಗ ಬಾರಿ ಒಳ್ಳೇದಾಯ್ತು ಹೇಳಿ ಮನೆಯವರು ಹೇಳ್ತಾವ್. ಅದು ನಾವು ಒಳ್ಳೆ ಎಲ್ಲರನ್ನ ಈ ಪೈಸಂದಲ್ಲಿ ಹೆಚ್ಚು ಕೊಡುವ ನಮ್ಮ ಮನಸ್ಸಿಗೆ ಕೊಡುವ ನೆಮ್ಮದಿ ಒಂದು ಖುಷಿಯೇ ಬೇರೆ ಹೇಳಿ ಬಾರಿ ಲಾಯ್ಕ ನಿಂಗೆ ಕಳಿಸಿಬಿಟ್ಟು ಹೇಳಿದೆ ಅದೊಂದು ನಮಗೆ ಬಾರಿ ಲಾಯ್ಕ ಹೌದು. ಹಾಗೆ ಟೀಮ್ ಬಾರಿ ಲಾಯ್ಕಲ್ಲಿ ಇದ್ದು ಎಲ್ಲಿದ್ದರೂ ಉದಾಹರಣೆ ಹೇಳ್ತಾವು ಹಾಗೆ ಲಾಯ್ಕಲ್ಲಿ ಹಿಂಗ ಮಾಡಿಕೊಂಡು ಹೋಗ್ತಾ ಇದ್ದೆ. ಹಾಗೆ ಹಾಗೆ ಎಲ್ಲ ತೃಪ್ತಿದ್ದೆ. ನನ್ನ ಹೆಸರು ಗಣಾಧೇಶ್ವರ ಹಳ್ಳಿ. ನಾನು ಮೊದಲು ಬಜೆಟ್ಕಲ್ಲಿ ವಾಚಿ ರಿಪೇರಿ ಮಾಡಿಕೊಂಡಿದ್ದೆ. 1990ನೇ ಇಸವಿಯಲ್ಲಿ ಬಜೆಟ್ಕಾಗೆ ಬಂದು ವಾಚಿ ರಿಪೇರಿ ಮಾಡಿ 2002ರವರೆಗೆ ಇಟ್ಟಿದ್ದೇನೆ. ಅನಿವಾರ್ಯವಾಗಿ ನನಗೆ ಏನು ಬಿಡಕ್ಕಾಗಿ ಬಂತು ಹೇಳಿದ್ರೆ ನನಗೆ ಕಣ್ಣು ಸೆಳೆಯುವುದು ತಲೆ ಸೆಳೆಯುವುದು ಶುರುವಾಯ್ತು ಜಾಸ್ತಿ ಕೆಲಸ ಮಾಡಿದಂಗೆ. ಹಾಗೆ ಅನಿವಾರ್ಯವಾಗಿ ಬಿಡಕ್ಕಾಗಿ ಬಂತು. ಬಿಟ್ಟು ಬಂದು ಪುತ್ತೂರಿಗೆ ಬಂದೆ. ಪುತ್ತೂರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದು ಅಲ್ಲಿಂದ ಮತ್ತೆ ಹಿಂಗೆ ಇದೇ ಫೀಲ್ಡ್ ಇಲ್ಲಿ ಒಂದು ಸಣ್ಣಕ್ಕೆ ಕೆಲಸ ಮಾಡಲು ಶುರು ಮಾಡಿದೆ. ಕೆಲಸ ಮಾಡಲು ಶುರು ಮಾಡಿಕೆ ಅಷ್ಟಪ್ಪ ಅಲ್ಲಿಂದ ಉಪ್ಪಿನಂಗಡಿಗೆ ಹೋದೆ. ಉಪ್ಪಿನಂಗಡಿಯಲ್ಲಿ ಒಂದು ನೆಕ್ಕಿಲಾಡಿಲಿ ಒಂದು ಜಾಗ ತಕೊಂಡೆ, ಮನೆ ಜಾಗ ತಕೊಂಡೆ. ಅಷ್ಟಪ್ಪಾಗ ಅಲ್ಲಿಂದ ಹಂಗೆ ಎನ್ನ ಅಣ್ಣ ಮಠಲ್ಲಿ ರಾಮಚಂದ್ರಪುರ ಮಠಲ್ಲಿ ಮ್ಯಾನೇಜರ್ ಆಗಿ ಇರ್ತಿದ್ದ. ಅಷ್ಟಪ್ಪಾಗ ಅಲ್ಲಿ ಜನ ಒಂದು ಕೃಷಿಯ ನೋಡ್ಕೊಂಡು ಜನ ಇಲ್ಲಿ ಹೇಳಿ ಆಗ್ತದೆ. ಅನಿವಾರ್ಯವಾಗಿ ಹಂಗೆ ಬರಕ್ಕೂ ನೋಡಿ ಅಣ್ಣ ಹತ್ರ ಹೇಳಿದ. ಅಣ್ಣ ಹೇಳಿದ ಮತ್ತೆ ಅವತ್ತಲೇ ಹೇಳಾವತ್ತಲೆ ಮತ್ತೆ ನನಗೆ ಒಂದು ಆಸೆ ಇತ್ತು ಅಂತ ಹೇಳಿದ್ರೆ ಮಠದ ಸೇವೆ ಮಾಡಿಕೊಳ್ಳೋ ಒಂದು ದೊಡ್ಡ ಆಸೆ ಇತ್ತು. ಎನ್ನ ಆಸೆಗೆ ಬೇಕಾಗಿ ಅದಕ್ಕೆ ಮಠಕ್ಕೆ ಹೋದೆ. ಅಲ್ಲಿ ಒಂದು 8.5 ವರ್ಷ ನಾನು ಮಠದ ಕೃಷಿ ಮಾಡಿಕೊಂಡು ಬಂದೆ. ಮ್ಯಾನೇಜರ್ ಆಗಿರೋದೇ ಅಲ್ಲಿ ಗೊರಗೋಡು ಹೇಳ್ತಾ ಜಾಗದಲ್ಲಿ ಮ್ಯಾನೇಜರ್ ಆಗಿರೋದೇ ಕೃಷಿ ಮಾಡಿ ಒಂದು 75 ಎಕರೆ ಜಾಗ ಇತ್ತು. ಅಲ್ಲಿ ಒಂದು 20 ಎಕರೆ ಗೆದ್ದೆ. ಒಂದು 8.5 ಎಕರೆ ತೋಟ ಎಲ್ಲ ಇತ್ತು. ಹಂಗೆ ಅದರ ಕೃಷಿ ಮಾಡಿಕೊಂಡು ಬಂದೆ. ಕೃಷಿ ಮಾಡಿಕೊಂಡು 8.5 ವರ್ಷ ಅಲ್ಲಿ ಒಳ್ಳೆ ಸೇವೆ ಮಾಡಿ ಅಲ್ಲಿ ಬೇಕಾದ ಏನು ಉತ್ಪತ್ತಿ ತೆಗೆಯಬೇಕು ಆದ ಉತ್ಪತ್ತಿ ತೆಗೆಯುವ ವ್ಯವಸ್ಥೆ ಮಾಡಿಕ್ಕಿ ಅನಿವಾರ್ಯವಾಗಿ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಮಂಗಳೂರಿಗೆ ಪುನಃ ಬಂದೆ. ಮಂಗಳೂರಿಗೆ ಬಂದು ಅಲ್ಲಿ ಬಾಡಿಗೆ ಮನೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮನೆಯಿಂದ ಹೋಗಂಗೆ ವ್ಯವಸ್ಥೆ ಮಾಡಿಕೊಂಡೆ. ಹಂಗೆ ಅಲ್ಲಿಂದ ನನ್ನ ಸುಧಾರಿಕೆಗೆ ನಾನು ಸರಿಯಾಗಿ ಇಳಿದೆ. ಅಲ್ಲಿ ಮಂಗಳೂರಲ್ಲಿ ಶುರು ಉಳಿದದ್ದು ಸರಿಯಾಗಿ ಹೇಳಿ. ಹೆಂಗೆ ಸುಧಾರಿಕೆ ಹೇಳಿದ್ರೆ ಸುಧಾರಿಕೆಯ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ಮನೆ ಹಂಗೆ ಇಡ್ತಿಲೆ ಕಷ್ಟ ಆಗುತ್ತೋ ಹಂಗೆ ಮಾಡ್ಲಿ ಇಡ್ತಿಲೆ ಹೇಳ್ತಾ ಉದ್ದೇಶಕ್ಕೆ ನಮ್ಮ ಸುಧಾರಿಕೆ ಜನ ಹೇಳೋದು. ಅದರ ನಾವು ಚಂದಕ್ಕೆ ನಿಭಾಯಿಸಿ ಹೊಡಿ. ಯಾವ್ದು ಬರೀ ನನಗೆ ಸುಧಾರಿಕೆ ಕೊಟ್ಟಿದ್ದೆ ನಾನು ಬರೀ ತರಕಾರಿ ಕಟ್ಟು ಮಾಡುದು, ನಾನು ಹೊರ ಬೆಂಚ್ ಮಡುಗುಲಿಲ್ಲ, ನಾನು ಹುಡುಗುಲಿಲ್ಲ, ಅಲ್ಲಿ ಕ್ಲೀನ್ ಮಾಡ್ಲಿಲ್ಲ, ಅದೆಲ್ಲ ನನ್ನ ಕೆಲಸ ಅಲ್ಲ ಅಲ್ಲಿ ಹೇಳೋದಲ್ಲ. ಅಲ್ಲಿ ಮನೆಯವಂಗೆ ಏನು ಕೊರತೆ ಇದ್ದು ಅದರ ನೀಗಿಸುವುದು ನಮ್ಮ ಇತ್ತು. ಮನೆಯವಂಗೆ ತೃಪ್ತಿ ಆಯ್ತು, ಸಂತೋಷ ಆಯ್ತು. ಬರೀ ನಾವು ಅವರ ಋಣ ಮಾಡಿ ಫಲಾಗ ಕೆಲಸ ಮಾಡದ್ದೆ. ಕೆಲಸ ಚಂದಕ್ಕೆ ಮಾಡಿ ಅವಕ್ಕೆ ತೃಪ್ತಿ ಮಾಡಿ ನಾವು ಕೆಲಸ ಮಾಡಿಬೇಕು. ಮುಖ್ಯ ಉದ್ದೇಶವೇ ಅದು. ಉಳಿ ಎನ್ನ ಕ್ರಮ ಹೆಂಗೆ ಹೇಳಿದ್ರೆ ಅವರ ಋಣ ಮಾಡ್ಕೊಂಬಾಗ ಋಣ ಮಾಡಿದ್ರೆ ಇನ್ನೊಂದು ಜನ್ಮಕ್ಕೆ ಅದು ಕಟ್ಟಿಟ್ಟ ಬುತ್ತಿ. ಋಣವು ಪೈಸೆಲಿ ಆಗಲಿ ಕೆಲಸಲ್ಲಿ ಆಗಲಿ ಮಡಿತೊಡೆ ಮುಂದೊಂದು ಜನ್ಮಕ್ಕೆ ಅವಂಗೆ ಅದು ಕಟ್ಟಿಟ್ಟ ಬುತ್ತಿ. ಈ ಜನ್ಮಲ್ಲಿ ಇದ್ದದ್ದು ಸಾಕು. ಅದಕ್ಕೆ ಬೇಕಾಗಿ ಚಂದಕ್ಕೆ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರ್ತಾ ಇದ್ದೇನೆ. ಹಿಂಗೆ ಹಂಗೆ ಮಾಡಿಕೊಂಡಪ್ಪ ಗಿರೀಶಣ್ಣ ಪರಿಚಯ ಆಯ್ತು. ಹಂಗೆ ಹೊರಟಿಂಗ್ ಸೇರಿಕೊಂಡು ಅಡಿಗೆ ಫೀಲ್ಡಿಂಗ್ ಹೋಗ್ತಾ ಇದ್ದೆ. ಸುಧಾರಿಕೆ ಬೇಕಾದ್ರೆ ಸುಧಾರಿಕೆ ಹೋಗ್ತಾ ಇದ್ದೆ. ಹಂಗೆ ಗಿರೀಶಣ್ಣ ಒಟ್ಟಿಗೆ ಬಂದ ಮತ್ತೆ ಎನ್ನ ಮನಸ್ಸಿನ ಚಿಂತೆ ಎಲ್ಲ ಹೋಗಿದ್ದು. ಏನ ಚಿಂತೆ ಇಲ್ಲ, ನನಗೆ ಬೇಕಾದ ಆಧ್ಯಾತ್ಮ ಇದನ್ನು ಎಲ್ಲಾ ಬರೇ ಇದರ ಸುಧಾರಿಕೆ ಅಡಿಗೆ ಮಾತ್ರಲ್ಲ, ಅವು ಆಧ್ಯಾತ್ಮದ ಇದು ದಾರಿ ತೋರಿಸಿ ನಾನು ಸಂತೋಷದಲ್ಲಿ ತೃಪ್ತಿಲಿದ್ದೆ. ಮತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇಕಾದ ವಯಸ್ಸಿ ನಾನು ಸುಧಾರಿಕೆಯಿಂದಲೇ ಮಾಡ್ತಾ ಇದ್ದೆ, ಸುಧಾರಿಕೆಯಿಂದಲೇ ಆಗ್ತಾ ಇದ್ದು. ಫೀಸಿಂಗ್ ಬೇಕಾದ ನನ್ನ ಮಗಳು CPA US ಇಂದ CA ಮಾಡ್ತಾ ಇದ್ದು. ಅದಕ್ಕೆ 4.5 ಲಕ್ಷ ರೂಪಾಯಿ ಖರ್ಚಿದ್ದು. ಅದಕ್ಕೆ ಲೋನು ಸಿಕ್ಕುತ್ತಿಲ್ಲ. ಹಂಗೇಳಿ ಕಲಿಸಲೇ ಬಾಕಿ ಇದಿಲ್ಲ. ಇದರಲ್ಲಿ ಬರ್ತಾ ಇದ್ದು ಆಗ್ತಾ ಇದ್ದು. ಹಂಗಾರೆ ಒಂದು ಸಂತೋಷ ಇದ್ದು, ತೃಪ್ತಿ ಇದ್ದು ಸುಧಾರಿಕೆಯಲ್ಲಿ. ಮತ್ತೆ ನನಗೆ ನಾಚಿಗೆ ಆಯ್ತು ಇನ್ನೊಂದು ಬರ್ತಾ ಇದ್ದಿಲ್ಲ. ನಾವು ಕದ್ದು ತಿಂಬದಲ್ಲ, ನಾವು ದುಡಿದು ತಿಂಬದ, ಅದು ಆತ್ಮ ತೃಪ್ತಿ ಇದ್ದು ಹೇಳಿ.
ನಾವು ಮೇನ್ ನಾವಾಗ ಆತ್ಮತೃಪ್ತಿ ಬೇಕು. ಅದು ನಾವು ಕದ್ದು ತಿಂಬದಲ್ಲ, ದುಡಿದು ತಿಂಬ ನಮ್ಮ ಮನಸ್ಸಿಗೆ ಇದ್ದುಕೊಂಡು ನಾವು ಕೆಲಸ ಮಾಡಬೇಕು. ಮತ್ತೆ ಇನ್ನೊಬ್ಬಂಗೆ ನೋಯಿಸಲಾಗ ಯಾವ್ದು ಈಗ ಒಬ್ಬ ಫಂಕ್ಷನ್ಗೆ ದಿನಿಗೆ ಹೇಳ್ತಾ ದಿನಿಗಳು ಒಪ್ಪಾಗ ಅವನಿಗೆ ನೋವಪ್ಪಂಗೆ ಎಲ್ಲೂ ಮತ್ತೆ ಅವು ಈಗ ಅವು ಎಂತಾರೊಂದು ತಪ್ಪಿ ಹೇಳ್ತಾವ್, ನೀ ಎಂತ ಮಾಡಿದ್ದ ಇದು ಸರಿಯಾಗಿಲ್ಲ ಅದರ ಮನಸ್ಸಿನ ಮಾಡ್ಕೊಂಬಾಗ ಎಂತ ಹೇಳಿದ್ರೆ ಅವು ಏನೋ ಟೆನ್ಷನ್ ಹೇಳಿರ್ತಾವ್. ಆದ್ರೆ ನಾವು ಮನಸ್ಸಿನ ಮಾಡ್ಕದೆ ಚಂದ ಕೆನೆಗೆ ಮಾಡಿಕೊಂಡೇ ಕೆಲಸ ಮಾಡಿ ಅಷ್ಟಪ್ಪ ಅವಕ್ಕೂ ತೃಪ್ತಿ ಆಯ್ತು, ನಾವು ತೃಪ್ತಿ ಆಯ್ತು, ನಾವಾಗ ಹೋದಲ್ಲಿ ಒಳ್ಳೇದಾಯ್ತು, ಅವಕ್ಕೂ ಒಳ್ಳೇದಾಯ್ತು. ಎನ್ನ ಮುಖ್ಯ ಎನ್ನ ಒಂದು ಮನಸ್ಸಿನ ಅಭಿಪ್ರಾಯ ಹೇಳಿದ್ದೆ ನಿಮ್ಗೆ ಅಷ್ಟೇ. ಮತ್ತೆ ಎಲ್ಲರ ಅಭಿಪ್ರಾಯ ಇದು ಅಷ್ಟೇ. ನೋಡಿ ಇಲ್ಲ ಜವ್ವನಿಗಳಂತೆ ಕಚ್ಚೆಯನ್ನು ಸುಮ್ಮನೆ ಮನೇಲಿ ಕೂರಡಿ ಕಂಡತ್ತ ಒಬ್ಬೊಬ್ಬನ ಅನುಭವ ಹೇಳಿದ್ದವು. ಎಲ್ಲ ಮಾಸ್ಟ್ರು ಇಂಜಿನಿಯರ್ಗ ಬೇರೆ ಸ್ವಂತ ಅಂಗಡಿ ಎಲ್ಲ ಮಲಗಿದ್ದು. ನಿಂಗೆ ಅಂಗಡಿ ಬಿಟ್ಟಿಕ್ ಹಾಕೊಳ್ಳಿದ್ದಿಲ್ಲ, ಕೃಷಿಯ ಬಿಟ್ಟಿಕ್ ಹಾಕೊಳ್ಳಿಲ್ಲ. ದೇವರ ಪೂಜೆ, ಕೃಷಿ, ದನ, ಹೆಂಡತಿ ಎಲ್ಲರನ್ನು ಹಿರಿಯರನ್ನು ನೋಡಿಕೊಂಡು ಹೊಸದಕ್ಕೆ ಹೋಗಿದ್ದವು. ಸಾಕ್ಷಿಲಿದ್ದವಳಿ ಎಂತ ಹೆದರಿಕೊಳ್ಳೆ, ಕಾಲು ಮಡಿಗೆ ಮುಂದೆ ಮಡಿಗಿದ ಕಾಲು ಹಿಂದೆ ಮಡಿಗಿಡಿ. ಟೀಮಿಂಗ್ಗೆ ಸೇರ್ತಾರಿಲ್ಲ, ಫೋನ್ ನಂಬರ್ ಕೆಲ ಕೊಡ್ತೆ, ಅವಳ ದಿನ ಕೇಳಿ ಮಾತಾಡಿ ಹೇಳಿ, ಹೆಸರ ಹಾಳಪ್ಪನ್ನೇ ಮಾಡಿಡಿ. ಇವರದ್ದು ಇನ್ನುದೇ ಸುಮಾರು ಇದ್ದೋಳಿ, ಅವನು ಇನ್ನನೇ ಎಪಿಸೋಡ್ ಇಲ್ಲಿ ಬಿಡ್ತಾ ಆತ. ಇವು ಸುಮಾರು ಜನಕ್ಕೆ ಕೈ ಹಿಡಿಯದ್ದೇ ಆದವಕ್ಕೆ ಹೆಲ್ಪ್ ಮಾಡ್ತಾವ್. ಟೀಮಲ್ಲಿ ಇಪ್ಪವು ಏನಾರು ಒಂದು ಕಷ್ಟ ಕಾಲಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಬೇಕಾದ ವ್ಯವಸ್ಥೆ ಮಾಡ್ತಾವ್. ಮನೆಯಲ್ಲದ್ರೆ ಮನೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ವಿದ್ಯಾಭ್ಯಾಸ, ಬೇರೆ ಎಂತ ಆಯ್ತು ಇಡೀ ಹಿಂಗೆ ಮೋಜೆಜ್ಜೆ ಕೊಟ್ಟಾಗ ಕೊಡೋದಲ್ಲ. ಏಕೆಂದ್ರೆ ಪಾಪದ ಒಳ್ಳೆ 50 ಲಕ್ಷ ಕಾರಿದ್ದವಕ್ಕೆಲ್ಲ ನಮ್ಮ ಸ್ಥಿತಿಗತಿ ನೋಡಿ ವ್ಯವಸ್ಥೆ ಮಾಡ್ತಾವಳಿ. ಹೆಂಗಾಯ್ತು ಈ ಗುಂಪಿನ ವ್ಯವಸ್ಥೆ? ಅವರವರ ಬಾಯಿಂದಲೇ ಕೇಳಿದ್ರೇನು ನಿಂಗ? ನಾವು ಹೊಯಕೋಳಿದ್ದರೆ ಅವರ ಫೋನ್ ನಂಬರ್ ಇತ್ತು, ಮಾತಾಡಿತ್ತು, ಹೋತು, ಸೇರಿತ್ತು, ಗೈವೆಲ್ಲ ಬೆಗದರಿಸಿ ಗೈದತ್ತು, ಸಂತೋಷಲ್ಲಿ ಊಟ ಮಾಡಿ ಹೊರಗಿತ್ತು. ಕಾಮ ಹರೇ ರಾಮ.